ಇವತ್ ನಮ್ಮ ಅಜ್ಜಿ ಊರಲ್ಲಿ ಪಿತೃಪಕ್ಷ. ಹಾಯ್ ಹಲೋ ನಮಸ್ತೆ. ಇವತ್ ಬೆಳಗ್ಗೆ ಎದ್ದ ತಕ್ಷಣ ನಮ್ಮಮ್ಮ 5 ರೂಪಾಯಿ ಕಾಯಿನ್ ಕೊಟ್ಟು ನೀರ್ ತಗೊಂಬ ಅಂತ ಅಂದ್ರು. ಕ್ಯಾನ್ ತಗೊಂಡು ನೀರ್ ತಗೊಂಬಂದೆ ಮನೆಗೆ ಬಂದಿದ ತಕ್ಷಣ ನಮ್ ಟಾಮ್ ಅಣ್ಣ ಒಳ್ಳೆ ನಿದ್ದೆ ಮಾಡ್ತಿದ್ದ. ಈ ಮೂತಿಗ್ ಬಾಯಿ ಹೇಳಿ ನಾವು ಕೂಡ ಈಗ ರೆಡಿ ಆಗಿದ್ವಿ. ನನ್ ಕಂದಮ್ಮನ್ ತಗೊಂಡು ನಾನು ಮತ್ತೆ ನಮ್ಮಮ್ಮ ನಮ್ಮ ಅಜ್ಜಿ ಊರಿಗೆ ಬಂದ್ವಿ. ಊರಿಗೆ ಬಂದಿದ ತಕ್ಷಣ ನಮ್ಮ ಅಜ್ಜಿ ನನ್ಗೂ ನಮ್ಮ ಅಮ್ಮಂಗೂ ಬೈತಾ ಇದ್ರು, ಯಾಕಂದ್ರೆ ನಾವು ಹೋಗಿದ್ದೆ 1:30ಗೆ. ನಮ್ಮ ಅಜ್ಜಿ ಉಗ್ದಿದ್ದನ್ನ ಒರೆಸ್ಕೊಂಡು ಬೈದಿದ್ದನ್ನ ಬೈಸ್ಕೊಂಡು ನಾನು ಈಗ ನಗ್ತಿದ್ದೆ. ನಮ್ಮಮ್ಮ ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಮುಖ ನೋಡ್ಕೊಳ್ಳಿ ಅಂತ ನಮ್ಮ ಅಜ್ಜಿ ಕಂಚಿನ ತಟ್ಟೆ ಮತ್ತೆ ಕಂಚಿನ ಚೊಂಬನ ಕೊಡ್ಸವ್ರೆ. ಈ ಎರಡನ್ನೂ ನೋಡಿ ನಮ್ಮಮ್ಮ ಅವ್ರ ಅಮ್ಮಂಗೆ ಏನ್ ಹೇಳ್ತಾರ ನೋಡಿ. ಥ್ಯಾಂಕ್ ಯು ಚಿನ್ನ. A few moments later. ತುಪ್ಪಲ್ಲಿ ಹಾಕ್ಬಿಡ್ತೀನಿ ಬಂದಿದ್ದಾನೆ ಬದಿಯದಿಂದ ತುಂಬಕ್ ಹೋಗು. ಅಶ್ವಿನಿ ಬಂದಿದ್ಲು ನಮ್ಮ ಅಜ್ಜಿ ಮನೆಗೆ ನಾನೊಂದು ಮಾತಾಡ್ಸೋಕೆ. ಹಾಗೆ ಮಾತಾಡ್ತಾ ಅಂಗಡಿಗೆ ಹೋಗಿ ಇದನ್ನೆಲ್ಲ ತಂದ್ವಿ. ತಂದಾದ್ಮೇಲೆ ತಿಂದಲೇ ಇರಕ್ಕಾಗಲ್ಲ ಅಂತ ಬೇಗ ತಿಂದ್ವಿ. ತಿಂದಾದ್ಮೇಲೆ ಆಚೆ ಬಂದ್ರೆ ನಮ್ ಚಾರು ಬಂದಿದ್ಲು. ಗೊತ್ತಿರೋ ನಾಯಿ ಈ ರೀತಿ ಎಗ್ರುದ್ರೆ ಓಕೆ, ಆದ್ರೆ ಗೊತ್ತಿಲ್ಲದೆ ಇರೋ ನಾಯಿಗಳು ಏನಾದ್ರೂ ಈ ರೀತಿ ಎಗ್ರುದ್ರೆ ನನ್ಗಂತೂ ಜೀವನೇ ಹೋಯ್ತು ಅನ್ಸ್ಬಿಡುತ್ತೆ. ಮನೆ ಒಳಗ್ ಬಂದ್ರೆ ನಮ್ಮ ಅಜ್ಜಿ ಮಟನ್ ಸಾಂಬಾರ್ಗೆ ರೆಡಿ ಮಾಡ್ಕೋತಾ ಇದ್ರು. ದೊಡ್ಡವ್ರ ಮುಂದೆ ಚಿಕ್ಕವ್ರ ಕೆಲ್ಸ ಏನು ಇರಲ್ಲ ಬಿಡಿ. ಎರಡನೇ ಬಾರಿ ಬಿಳಿ ಸುಂದ್ರಿನ ನೋಡಿದ್ದಾಯ್ತು. ಹೌದು ಅಕ್ಕ, ನನ್ ಬಿಳಿ ಸುಂದ್ರಿನೇ, ಅದಕ್ಕೆ ಅಲ್ವಾ ಕೊತ್ತಿರೋದು. ನನಗ್ ದೃಷ್ಟಿ ಆಗುತ್ತೆ ಅಕ್ಕ. ಈ ಬಿಳಿ ಸುಂದ್ರಿ ಹೇಗೆ ಸೌಂಡ್ ಮಾಡುತ್ತೆ ಅಂತ ಅಶ್ವಿನಿನ್ ಕೇಳಿದ್ಕೆ ಈ ರೀತಿ ಅಂದ್ಲು. ಹೆಂಗಂದುತ್ತೆ? ಇವತ್ತು ನಮ್ಮ ಅಜ್ಜಿ ಊರಲ್ಲಿ ಪಿತೃಪಕ್ಷ. ನಮ್ಮ ಅಜ್ಜಿ ನಮ್ ತಾತಂಗ್ ಎಡೆ ಇಟ್ಟಾದ್ಮೇಲೆ ನಮಗೂ ಕೂಡ ಊಟ ಕೊಟ್ರು. ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಮತ್ತೆ ಸಿಗೋಣ ಇನ್ನೊಂದು ಪುಟ್ಟ ಮಿನಿ ವ್ಲಾಗ್ ನೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.